ವೆಲ್ಕಮ್ ಟು ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ಸಾಮಾನ್ಯವಾಗಿ ಎಲ್ಲರೂ ನನಗೆ ಕಾಲ್ ಮಾಡಬೇಕಾದ್ರೆ ಸರ್ ನೀರನ್ನು ಯಾವ ರೀತಿ ನೀವು ಮಾಡ್ಕೊಂಡಿದ್ದೀರಾ, ನೀರು ಕೊಡುವ ವ್ಯವಸ್ಥೆನ, ಮತ್ತು ನೀರು ಕೊಡುವ ವ್ಯವಸ್ಥೆಗೆ ಮೈಕ್ರೋ ಫ್ಲಿಂಕರ್ ಯಾಕೆ ಮಾಡ್ಕೊಂಡಿದ್ದೀರಾ, ಮತ್ತು ಅದರಿಂದ ಆಗುವಂಥ ಪ್ರಯೋಜನಗಳೇನು, ಈ ರೀತಿ ಕ್ವಶನ್ಗಳು ಕೇಳ್ತಾ ಇರ್ತೀರಾ. ಸೊ ಸುಭಾಷ್ ಪಾಳೇಕರ್ ಕೃಷಿಲಿ ಬೇಗ ಮೈಕ್ರೋ ಕ್ಲೈಮ್ಯಾಕ್ಟ್ ಏನಂತೀರ, ನಿಮ್ಮ ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಸಲು ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಮೂಲೆ ಮೂಲೆಗೂ ಜೀವಾಮೃತವನ್ನು ಕೊಡಲು ಅತ್ಯಂತ ಪ್ರಾಮುಖ್ಯತೆ ವಹಿಸುವುದು ನಮ್ಮ ಮೈಕ್ರೋ ಫ್ಲಿಂಕರ್. ಸೊ ಮೈಕ್ರೋ ಫ್ಲಿಂಕರ್ ಏನಕ್ಕೆ ಹಾಕಬೇಕು ಅಂದರೆ, ನೀರು ಸಣ್ಣ ಹನಿಯ ರೂಪದಲ್ಲಿ ಬೀಳುವುದರಿಂದ ಮಳೆಯ ವಾತಾವರಣ, ನಿಮ್ಮ ತೋಟದ ವಾತಾವರಣ ಕೂಲಾಗಿಡಲು ಒಂದು ಪ್ರಮುಖ ಕಾರಣ ವಹಿಸುತ್ತೆ. ಮತ್ತು ಅತ್ಯಂತ ವೇಗವಾಗಿ ನೀರು ಕೊಡುವಂಥ ಒಂದು ಸಲಕರಣೆ ಇದು. ಯಾಕೆಂದರೆ ಮೈಕ್ರೋ ಫ್ಲಿಂಕರ್ನಲ್ಲಿ ಅತಿ ಹೆಚ್ಚು ನೀರು ನೀವು ಕೊಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಕೇವಲ ಒಂದು 10 ನಿಮಿಷ 15 ನಿಮಿಷ ನೀವು ಭೂಮಿನ ನೀರನ್ನ ಬಂದರೆ ಸಾಕು. ಯಾಕೆ 10 ನಿಮಿಷ 15 ನಿಮಿಷ ಸಾಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ತೋಟದ ಒಳಗಡೆ ಹೊದಿಕೆ ಇದೆ, ಹಸಿರೆಲೆ ಹೊದಿಕೆ. ಇದು ಏಕದಳದಲ್ಲಿ ದ್ವಿದಳ. ಇಲ್ಲಿ ಏನೇನು ಹಾಕಿದ್ದೀನಿ ಅಂದರೆ, ತಡ್ನಿ ಹಾಕಿದ್ದೀನಿ, ಮತ್ತು ವೆಲ್ವೆಂಟ್ ಹಾಕಿದ್ದೀನಿ, ಮತ್ತು ಸೆಣಬು ಇದೆ. ಸೆಣಬು ಸ್ವಲ್ಪ ಜಾಸ್ತಿ ಹುಟ್ಟಿಲ್ಲ ನರಳಿದ್ರಿಂದ ಉಳ್ಳಿ ಹಾಕಿದ್ದೀನಿ. ಸೊ ಇದು ಜಾಸ್ತಿ ಚೆನ್ನಾಗಿ ಹುಟ್ಟಿರೋದು ವೆಲ್ವೆಂಟು. ಸೊ ವೆಲ್ವೆಂಟು ಮತ್ತು ಅವರೆ ಮತ್ತು ತಡ್ನಿ ಮತ್ತು ಉಳ್ಳಿ ಇದಿಷ್ಟು ಚೆನ್ನಾಗಿ ಹುಟ್ಟಿದೆ. ಸ್ವಲ್ಪ ಮಟ್ಟಿಗೆ ಇಲ್ಲಿ ಇದು ಆಲ್ರೆಡಿ ನವಿಲುಗಳು ಹೆಚ್ಚಾಗಿರೋದ್ರಿಂದ ಒಂದು ಸ್ವಲ್ಪ ಚಿಗುರೆಲ್ಲ ತಿನ್ಕೊಬಿಡುತ್ತೆ. ಆದರೂ ಪರವಾಗಿಲ್ಲ, ಇದ್ರ ಒಳಗಡೆ ಹೊದಿಕೆ ಇರೋದ್ರಿಂದ ನೀರು ಅತಿ ಹೆಚ್ಚು ಕೇಳಲ್ಲ. ನೀವು ನೋಡ್ತಾ ಇರ್ಬೋದು. ಸೊ ಮೈಕ್ರೋ ಫ್ಲಿಂಕರ್ ಎಷ್ಟು ಚೆನ್ನಾಗಿ ನೀರನ್ನ ಕೊಡ್ತಾ ಇದೆ. ಇಲ್ಲಿ ಆ ಕಡೆ ಈ ಕಡೆ ಏರುಮಡಿಗಳು ಮಾಡಿದ್ದೀವಿ. ಸೊ ಇಲ್ಲಿ ಮತ್ತು ಕಾಳುಮೆಣಸು ಗಿಡಗಳನ್ನ ಕುಣಿಸಿದ್ದೀವಿ. ಈಗ ಇತ್ತೀಚೆಗೆ ಒಂದು ತಿಂಗಳಾಗಿದೆ ಕಾಳುಮೆಣಸು ಕುಣಿಸಿ, ಅದನ್ನು ತೋರಿಸ್ತೀನಿ ನಿಮಗೆ ಕಾಳುಮೆಣಸು ಗಿಡಗಳನ್ನ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಾಳುಮೆಣಸು. ಪನ್ನೀರನ್ನು ಹಾಕಿದ್ದೀವಿ. ಮತ್ತು ಪ್ರತಿ ಮಧ್ಯದಲ್ಲಿ ಕೋಕೋ ಗಿಡಗಳನ್ನು ತೋರಿಸ್ತೀನಿ ನಿಮಗೆ. ನೀವು ನೋಡ್ತಾ ಇರ್ಬೋದು, ಇದು ಕೋಕೋ. ಸೊ ಈ ಒಂದು ಬೆಳೆನ ಸಕ್ಸಸ್ ಮಾಡ್ಕೊಳ್ಳೋಣ. ಫಸ್ಟು ಅಡಿಕೆ ಬೆಳೆನ ಒಂದು ಸ್ವಲ್ಪ ಸಕ್ಸಸ್ ಮಾಡಿಕೊಂಡು ಅದಾದ ನಂತರ ನಾವು ಈ ಸುಭಾಷ್ ಪಾಳೇಕರ್ ಕೃಷಿಲಿ ಹಂತವಾಗಿ ಹೋಗಬೇಕು ಅಂದ್ಬಿಟ್ಟು ನಾವು ಆಲ್ರೆಡಿ ತೋಟ ಮಾಡೋದ್ರಿಂದ ಕಾಳುಮೆಣಸು ಕುಣಿಸಿದ್ದೀವಿ. ಈಗ ಏರ್ಮಡಿಗಳೆಲ್ಲ ಹಾಕಿ ಮಾಡಿ ಕಾಳುಮೆಣಸು ಕುಣಿಸಿದ್ದೀವಿ. ಮತ್ತು ಮಧ್ಯೆ ನೀವೇನು ನೋಡ್ತಾ ಇದ್ದೀರಾ, ಈ ಬೆಡ್ ಮೇಲೆ ಮೈಕ್ರೋ ಫ್ಲಿಂಕರ್ ಮಾಡಿದ್ದೀವಿ. ಸೊ ಕೆಲವರು ಹೇಳ್ತಾರೆ, ಸರ್ ಬೆಡ್ ಮೇಲೆ ಎರಡು ಮಧ್ಯದಲ್ಲಿ ನೀವು ಕೋಕೋಗಳು ಹಾಕ್ಬೋದಾಯ್ತಲ್ಲ ಅಂತ. ನೋಡಿ, ಯಾವುದೇ ಬೆಳೆಗಳನ್ನ ಬೆಳಿಬೇಕಾದ್ರೆ ನಾವು ಮೇಯ್ನು ಕಾನ್ಸೆಪ್ಟು ನಾವು ನೀರನ್ನ ಸರಿಯಾದ ರೀತಿಲಿ ಕರೆಕ್ಟಾಗಿರೋದು ನೋಡಿಕೊಂಡು ವ್ಯವಸ್ಥೆನ, ಸೊ ಆ ರೀತಿ ನಾವು ನೀರಾವರಿ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಈ ಮೈಕ್ರೋ ಫ್ಲಿಂಕರ್ ನಿಮಗೆ ಒಂದು 1/4 ಗಂಟೆ 10 ನಿಮಿಷ ನೀರು ಕೊಟ್ಟರೆ ಇದ್ರ ಮೂಲೆಗೂ ಜೀವಾಮೃತ ಬಿಡುವಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಮತ್ತು ಎಲ್ಲೂ ನೀರು ಸರಿಯಾದ ರೀತಿ ನೀರು ಬಿದ್ದಿಲ್ಲ ಅನ್ನೋದು, ಮತ್ತು ಅಲ್ಲಿಗೆ ನೀರು ಬಿದ್ದಿಲ್ಲ, ಇಲ್ಲಿ ನೀರು ಬಿದ್ದಿಲ್ಲ ಅನ್ನೋದು, ಇವೆಲ್ಲ ಕಂಪ್ಲೀಟು ನಿಮಗೆ ಡೌಟು ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫಿನಾಲೆಕ್ಸ್ ಕಂಪ್ನಿದು 20/15 ಸೊ ಆ ಗೇಜು ಪೈಪ್ ಹಾಕ್ಸಿದ್ದೀವಿ. ಇದ್ರದ್ದು ಪ್ರಾಮುಖ್ಯತೆ ಏನಂದರೆ, ನೀವು ಅತಿ ಹೆಚ್ಚು ಬಾಳಿಕೆ, ದೀರ್ಘಾವಧಿ ಬಾಳಿಕೆ, ಒಂದು 15-20 ವರ್ಷ ಬರುತ್ತೆ ಇದು ಪೈಪು. ಇದರದ್ದು ವಿಶೇಷತೆ ಏನಂದರೆ, ತುಂಬ ಗಟ್ಟಿ ಇದೆ ಇದು, ಅಷ್ಟು ಹಾರ್ಡ್ ಆಗಿದೆ. ನಿಮ್ಮದು ಒಂದು ಗುದ್ಮಟೆ ಎದಾಕಿದ್ರೂ ಕೂಡ ನಿಮಗೆ ಅದು ಒಂದು ಗುದ್ಮಟೆ ಬಿದ್ದರೂ ಕೂಡ ಅದು ಬೆಂಡಾಗಿ ಮತ್ತೆ ಮ್ಯಾಕೆ ಹೇಳುತ್ತೆ ಹೊರತು ಮುರ್ಕೊಳ್ಳಲ್ಲ. ಸೊ ಅಷ್ಟು ಗಟ್ಟಿ ಇದೆ. ಸೊ ಮತ್ತು ಒಂದು ಬ್ಯಾಚ್ ಮಾಡಿದ್ದೀನಿ, 1 ಎಕರೆ ಒಳಗಡೆ ಬ್ಯಾಚ್ ಮಾಡಿದ್ದೀನಿ. ಸೊ ಹೆಂಗೆ ಬ್ಯಾಚ್ ಮಾಡಿದ್ದೀನಿ ಅಂದರೆ, ಇಲ್ಲಿ ಒಂದು ಬ್ಯಾಚ್ ಹೊಡೆದ್ರೆ ನೀರು, ಈಗ ನಾನು ಇನ್ ಟೈಮಲ್ಲಿ 2 ಬ್ಯಾಚ್ ನೀರು ಹೊಡಿತೀನಿ. ನಮ್ಮ ಬೋರು 2 ಇಂಚು 2.5 ಇಂಚು ನೀರು ಸಿಕ್ಕಿರೋದ್ರಿಂದ ಒಂದೇ ಟೈಮ್ನಲ್ಲಿ ಜೀವಾಮೃತನ ನಾನು ಕೊಡ್ಬೋದು. ಸೊ ಒಂದು 25 ನಿಮಿಷದೊಳಗಡೆ ನನಗೆ 1 ಎಕರೆ ಜೀವಾಮೃತ ಕೊಟ್ಟು ಮುಗಿತದೆ. ಕೇವಲ 600 ಲೀಟ್ರು ಜೀವಾಮೃತನ 3/4 ಗಂಟೆ ಒಳಗಡೆ 1 ಎಕರೆಗೆ ಕಂಪ್ಲೀಟ್ ಜೀವಾಮೃತ ಕೊಟ್ಟಾಗುತ್ತೆ. 600 ಲೀಟ್ರ್ ಜೀವಾಮೃತ 1 ಟೈಮ್ ಕೊಡ್ತೀನಿ. ಸೊ ಯಾಕೆಂದರೆ ಪ್ರಾರಂಭಿಕವಾಗಿ ನಾನು ಜಾಸ್ತಿ ಕೊಡ್ತಾ ಇದ್ದೀನಿ. ಸೊ 2-3 ವರ್ಷದಿಂದ ನಾನು ಜಾಸ್ತಿ ಬರ್ತಾ ಇದ್ದೀನಿ. ಇದು ಒಂದು 10-15 ವರ್ಷ ಇದೇ ರೀತಿ ಮೇಂಟೈನ್ ಮಾಡ್ತೀನಿ. ಆರೋಗ್ಯ ಆಯುಸು ಕೊಟ್ಟರೆ ದೇವರು, ಅದು 15 ವರ್ಷ ಚೆನ್ನಾಗಿ ನಾನು ಇದೇ ಮೇಂಟೈನ್ ಮಾಡ್ತೀನಿ. ಯಾಕಂದರೆ ಹೊರಗಡೆಯಿಂದ ರಾಸಾಯನಿಕಗಳು ತರಲ್ಲ, ಕೊಟ್ಟಿಗೆ ಗೊಬ್ಬರಗಳು ತರಲ್ಲ, ಉಳುಮೆ ಮಾಡಲ್ಲ, ಲೇಬರ್ಗಳ ಅವಶ್ಯಕತೆ ಇಲ್ಲ. ಕೇವಲ ಈ 2.5 ಗದ್ದೆ 3 ಗದ್ದೆಯಲ್ಲಿ ಅಂದರೆ ಒಂದು 5-6 ಕುಂಟೆ ಬರುತ್ತೆ. ಒಂದು 100 ಮರ ಇದೆ. 100 ಮರದಲ್ಲಿ 90 ಮರಕ್ಕೆ 12.5 ಕ್ವಿಂಟಲಿಂದ 13 ಕ್ವಿಂಟಲ್ ಅಡಿಕೆ, ಹಸಿ ಅಡಿಕೆನ ನಾವು ಕಿಡ್ತೀವಿ. ಪರ್ ಕ್ವಿಂಟಲ್ ಒಂದು 6,500 ರೂಪಾಯಿಗೆ ತೊಗೊಳ್ತಾರೆ. 6,500ರಿಂದ ಈ ಸಲ 7,000ಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. 7,000 ರೂಪಾಯಿ ಗಂಟು ನನಗೆ ಸಿಗುತ್ತೆ. ಅದನ್ನೇ ನೀವು ಮೌಲ್ಯವರ್ಧನೆ ಮಾಡಿ ನೀವು 100 ಕ್ವಿಂಟಲ್ನ 15 ಕ್ವಿಂಟಲ್ನ ನೀವು ಅದನ್ನೇ ಚಾಲಿ ಮಾಡಿದ್ರೆ ನಿಮ್ಗೆ ಇನ್ನೂ ಲಾಭ ಇದೆ. 1 ಕ್ವಿಂಟಲ್ಗೆ ಹೆಚ್ಚು ಕಡಿಮೆ ನಿಮಗೆ ನಾನು ಅಂದಾಜು ಮಾಡಿರೋ ಪ್ರಕಾರ ಒಂದು 9,500ರಿಂದ 10,000 ರೂಪಾಯಿ 1 ಕ್ವಿಂಟಲ್ಗೆ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಒಂದು 100 ಮರದಲ್ಲಿ ನಿಮಗೆ ವಾರ್ಷಿಕವಾಗಿ 1 ಲಕ್ಷ ಆದಾಯ ಮಾಡ್ಬೋದು. 1,27,000 ರೂಪಾಯಿ ದುಡ್ಡು ಆಯ್ತದೆ 100 ಎಷ್ಟು ಕರೆಕ್ಟಾಗಿ 12ರಿಂದ 13 ಕ್ವಿಂಟಾಲ್ಗೆ ಚಾಲಿ ಮಾಡಿದ್ರೆ 1,27,000ರಿಂದ 1,30,000 ರೂಪಾಯಿ ಗಂಟು ದುಡ್ಡಾಗುತ್ತೆ. ಅದೇ ರೀತಿ ನೀವು ಕೋಕೋ ಮತ್ತು ಕಾಳುಮೆಣಸು ಹಾಕೊಳ್ಳಿ. ಜೊತೆಲಿ 3 ಬೆಳೆನ ಕಡ್ಡಾಯವಾಗಿ ಬೆಳೀರಿ. ಇನ್ನು ಮನೆಗೆ ಬೇಕಾಗಿರೋ ಹಣ್ಣಿನ ಗಿಡಗಳನ್ನ ಬಾರ್ಡ್ರ್ಗಳಲ್ಲಿ ಹಾಕೊಳ್ಳಿ.
ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಅತಿ ಹೆಚ್ಚು ಲಾಭಕಾರಕವಾಗಿರುತ್ತೆ ಮತ್ತು ಜೀವಾಮೃತ ಅತ್ಯಂತ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಹಸಿರೆಲೆ ಗೊಬ್ಬರಗಳು ಮಾಡಿಕೊಂಡು ಜೀವಾಮೃತನ ಕಡ್ಡಾಯವಾಗಿ ಮಾಡಬೇಕು. ಯಾಕಂದರೆ 15 ದಿನಕ್ಕೊಮ್ಮೆ ಕಡ್ಡಾಯವಾಗಿ ಕೊಡಬೇಕು. ಮತ್ತು ಒದಿಕೆ ಇರಬೇಕು, ತೇವಾಂಶ ಇರಬೇಕು, ಬೀಜೋಪಚಾರ ಮಾಡಿರಬೇಕು. ಸೊ ಈ 4 ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಿ ರೈತರುಗಳು. ಯಾವುದು ಅಂದರೆ ಬೀಜೋಪಚಾರ, ಜೀವಾಮೃತ, ಒದಿಕೆ, ತೇವಾಂಶ, ಈ 4ನ್ನ ಮೇಂಟೈನ್ ಮಾಡಿಕೊಂಡು ಏಕದಳದಲ್ಲಿ ದ್ವಿದಳ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಸುಭಾಷ್ ಪಾಳೇಕರ್ ಕೃಷಿನ ಗೆಲ್ಬೋದು. ಸೊ ಇದನ್ನು ನಾನು 1 ಎಕರೆಗೆ ಮಾಡಿರೋದ್ರಿಂದ ಇವಾಗ ಮೇಲ್ಗಡೆ ತೋಟಗಳನ್ನ ನಿಮ್ಗೆ ಆಲ್ರೆಡಿ ಹಳೆ ವಿಡಿಯೋಗಳೆಲ್ಲ ತೋರಿಸಿದ್ದೀನಿ. ಇದೇನೇ ಇದರಲ್ಲಿ ಸಕ್ಸಸ್ ಆದ ನಂತರ ನಾನು ಮೇಲ್ಗಡೆ ತೋಟಕ್ಕೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ನೀರು ಕೊಡುವಂಥ ಇದು ಪ್ರಕ್ರಿಯೆ. ಒಂದು 15 ನಿಮಿಷದೊಳಗಡೆ ಒಂದು 15 ನಿಮಿಷ ನಿಮ್ಮ ಊರಿನಲ್ಲಿ ಮಳೆ ಓದ್ಬಿಟ್ರೆ ಹೆಂಗೆ ಆಗುತ್ತೆ ಆ ಕ್ಲೈಮೇಟು ನನ್ನ ತೋಟದಲ್ಲಿ ಸೃಷ್ಟಿಯಾಗುತ್ತೆ. ಒಳಗಡೆ ನಿಮಗೆ ಟೆಂಪ್ರೇಚರ್ ಒಂದು 30 ಇದ್ರೂ ಇಲ್ಲಿ ಒಳಗಡೆ ಒಂದು 25, 5ರಿಂದ 6 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ತೋರಿಸುತ್ತೆ. ಮತ್ತು ಕೂಲಾದ ವಾತಾವರಣ ಇರುತ್ತೆ. ಎರೆಹುಳುಗಳು ಕೆಲಸ ಮಾಡೋಕ್ಕೆ ಒಳ್ಳೆ ಚಟುವಟಿಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮ ತ್ಯಾಜ್ಯಗಳು, ಅಡಿಕೆ ಪಟ್ಟಿಗಳು ಬೀಳುತ್ತೆ, ಇದೆಲ್ಲ ಬಿದ್ದಿರೋದನ್ನು ಒಂದು ಜೀವಾಮೃತ ಬಿದ್ದಾಗ ಅದು ಬೇಗ ಮೈಕ್ರೋ ಜೀವಿಗಳು ಏನು ಮಾಡುತ್ತೆ ಅದನ್ನು ಕಳಿಸೋಕ್ಕೆ ಅಂದರೆ ಕಂಪ್ಲೀಟು ಅದನ್ನು ಕಾಂಪೋಸ್ ಮಾಡೋಕ್ಕೆ ಒಂದು ಪ್ರಕ್ರಿಯೆಗೆ ತೊಡಗ್ತವೆ. ಸೊ ಅದಕ್ಕೆ ನೀರು ಆಯಿಸೋಕ್ಕಿಂತ ಹೆಚ್ಚಾಗಿ ತೋಟಗಾರಿಕೆ ಮಾಡೋರು ಈ ಥರ ಮೈಕ್ರೋ ಫ್ಲಿಂಕರ್ಗಳನ್ನ ಮಾಡಿಕೊಂಡ್ರೆ ತುಂಬ ಅನುಕೂಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೈಕ್ರೋ ಫ್ಲಿಂಕರ್ದು ಕಾರ್ಯಗಳು ನಿಮಗೆ ಇದೀಗ ಹಳೆ ವಿಡಿಯೋಗಳೆಲ್ಲ ಹೇಳಿದ್ದೀನಿ, ಎಷ್ಟು ಖರ್ಚಾಗಿದೆ, ಏನು ಯಾವ ಥರ ಮಾಡಿದ್ದೀನಿ ಎಲ್ಲನೂ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಮಾಹಿತಿನ ಕೊಡ್ತಾ ಹೋಗ್ತಾ ಇದ್ದೀನಿ. ನಮ್ಮ ರೈತರುಗಳಿಗೆ ಇದು ಅನುಕೂಲ ಆಗಬೇಕು ಮತ್ತು ಸತ್ಯ ಸಂಗತಿಗಳನ್ನ ತಿಳಿಸ್ಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆ ಒಂದು ವರ್ಗ ಜೀವಾಮೃತದಲ್ಲಿ ಮಾಡೋಕ್ಕಾಗಲ್ಲ, ಜೀವಾಮೃತದಲ್ಲಿ ಅದೇನೂ ಇಲ್ಲ, ಅದಕ್ಕೆ ಕಷ್ಟ ಇದೆ ಅನ್ನೋದು ಬಿಂಬಿಸ್ಬಿಟ್ಟಿದ್ದಾರೆ. ಸತ್ಯ ಹೇಳ್ತೀನಿ, ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಇಲ್ಲಿ ಯಾರಿಗೂ ಪ್ರಮೋಟ್ ಮಾಡ್ತಾಯಿಲ್ಲ. ನಾನು ಸುಮಾರು 5 ವರ್ಷದಿಂದ ಈ ಕೆಲಸನ ಮಾಡ್ತಾ ಇದ್ದೀನಿ. 100% ನೀವು ಕರೆಕ್ಟಾಗಿ ನೀವು ಬಳಸಿದ್ರೆ ಈ ಜೀವಾಮೃತನ ಕರೆಕ್ಟಾಗಿ ನೀವು ಒಂದು 4 ನಿಯಮಗಳನ್ನ ಪಾಲಿಸಿದ್ರೆ 100% ಈ ಕೃಷಿಲಿ ಗೆಲ್ಬೋದು. ಸುಮ್ಮನೆ ನಾನು ಇಲ್ಲಿ ಬಾಯಿ ಮಾತು ಕೇಳ್ತಾಯಿಲ್ಲ. ಯಾಕಂದರೆ ಮಾಡೋಕ್ಕಾಗ್ದವರು ಸುಮ್ಮನೆ ಏನೇನೋ ಹೇಳ್ಬೋದು. ಖಂಡಿತ ಇದರಲ್ಲಿ ಯುವಕರುಗಳು ತೊಡಗಿದ್ರೆ 1 ಎಕರೆ ಇರೋರು 10 ಗುಂಟೆಗೆ, 2 ಎಕರೆ ಇರೋರು ಒಂದು ಅರ್ಧ ಎಕರೆಗೆ, 3 ಎಕರೆ ಇರೋರು 1 ಎಕರೆಗೆ ಈ ರೀತಿ ಅಳವಡಿಸ್ಕೊ ಬಂದರೆ ಖಂಡಿತ ನೀವು ಈ ಕೃಷಿಲಿ ಗೆಲ್ಬೋದು ಅನಿಸ್ತೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವಿಷಯಗಳನ್ನ ಜನಸಾಮಾನ್ಯರಿಗೆ ತಿಳಿಸೋಣ, ಸತ್ಯ ಸಂಗತಿಗಳನ್ನ ತಿಳಿಸೋಣ. ಕೃಷಿಗೆ ಬರೋಕ್ಕೆ ಎದುರ್ಕೋತಾರೋರು ಏನೂ ಇಲ್ಲಪ್ಪ ಇದರಲ್ಲಿ ಆದಾಯ ಇಲ್ಲ ಅನ್ನೋರಿಗೆ ಒಂದು ಟ್ಯಾಂಗ್ ಆಗಬೇಕು. ಯಾಕೆಂದರೆ ಮುಂದಿನ ನಮ್ಮ ರಾಸಾಯನಿಕ ಕೊರತೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆಗುತ್ತೆ ಅಂತ ಹೇಳಿದ್ದಾರೆ ತಜ್ಞರು. ಸೊ ಆ ಉದ್ದೇಶದಿಂದ ನಾನು ಈಗಲೇ ನಿಮ್ಗೆ ಹಳೆ ದಿನದಿಂದ ಹೇಳ್ಕೊಬರ್ತಾ ಇದ್ದೀನಿ. ಸ್ವಲ್ಪ ಈ ಕೃಷಿಗೆ ತೊಡಗಿ ಈ ಕೃಷಿಲಾಗುವಂಥ ತಮ್ಮ ಚಮತ್ಕಾರಗಳನ್ನ ರೈತರುಗಳಿಗೆ ತಿಳಿಸ್ತಾ ಹೋಗಬೇಕು. ಮತ್ತು ಅಕ್ಕಪಕ್ಕ ಔಷಧಿಗಳು ಹೊಡೆದಾಗ ನಿಮ್ಮ ಭೂಮಿಗೆ ತೊಂದರೆಗಳಾಗಬಾರ್ದು. ಅಂದರೆ ನೋಡ್ತಾ ಇರ್ಬೋದು ನೀವು, ಗ್ಲಿಸಿಡಿಯಾ ಇದೆ ಬಾರ್ಡ್ರಲ್ಲಿ, ಈ ಥರ ಗ್ಲಿಸಿಡಿಯಾ ಮತ್ತು ನುಗ್ಗೆ ಈ ಥರ ಹಾಕಬೇಕು. ಸೊ ಇದು ತುಂಬ ಪ್ರಾಮುಖ್ಯತೆ ವಹಿಸ್ತದೆ. ನಿಮಗೆ ಇದೆಲ್ಲ ಇಂಚಿಂಚು ಮಾಹಿತಿನ ನಾನು ಕೊಡ್ತಾ ಹೋಗ್ತೇನೆ. ನೋಡಿ ಕಾಣ್ತಿದೆ ನಮ್ಮ ತೋಟದಲ್ಲಿ ಕಂಪ್ಲೀಟು ಬಾರ್ಡ್ರಲ್ಲಿ ಬೇಲಿಯಾಗಿ ಗ್ಲಿಸಿಡಿಯಾ ಇದೆ. ಈ ಕಡೆ ಒಂದು 70, ಆ ಕಡೆ ಒಂದು 70, ಒಂದು 200-250 ಸಸಿಯಿಂದ 300 ಸಸಿ 1 ಎಕರೆಯಲ್ಲಿದೆ. ಸೊ ಇಷ್ಟು ಹಾಕ್ಕೊಂಡ್ರೆ ಒಳಗಡೆ ತುಂಬ ಸಾಕು. ಆಮೇಲೆ ದ್ವಿದಳ ಧಾನ್ಯಗಳು ಸೊಪ್ಪೆಲ್ಲ ಇದೆ ಒಳಗಡೆ, ಏಕದಳದಲ್ಲಿ ದ್ವಿದಳ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿಷಯಗಳನ್ನ ನಾನು ಇದರಲ್ಲಿ ಎಷ್ಟು ಇಳುವರಿ ತೆಗಿಬೋದು, 1 ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ಅಡಿಕೆಗಳನ್ನ ನಾವು ಕೆಡಗ್ಬೋದು, ಮತ್ತು ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳಾಗಲಿ ರಾಸಾಯನಿಕಗಳಾಗಲಿ ಬಳಸ್ತಾನೆ ನಾವು ಯಾವ ರೀತಿ ಆದಾಯ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತಾಯಿದ್ದೀನಿ. 1 ಎಕರೆಗೆ 1 ನಾಟಿ ಹಸು, 1 ಫ್ಯಾಮಿಲಿ ಯಾವ ರೀತಿ ಈ ಕೃಷಿಲಿ ತೊಡಗ್ಬೋದು, ಮತ್ತು ಜೀವಾಮೃತಕ್ಕೆ ನಾವು ಎಷ್ಟು ಖರ್ಚಾಗುತ್ತೆ, ಮತ್ತು ಇನ್ನೂ ಹಲವಾರು ವಿಷಯಗಳನ್ನ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾವ ಥರ ನಿಮಗೆ ಕಂಟೆಂಟ್ ಬೇಕು ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಮತ್ತು ನನ್ನ ನಂಬರ್ ಕೂಡ ಹಾಕಿರ್ತೀನಿ, ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ಏನೇ ಡೌಟ್ ಇದ್ದರೂ 24 hours ನೀವು 1 ದಿನ ಮುಂಚೆ ನಾನು ತೋಟ ನೋಡ್ತೀನಿ ಅಂದರೂ ಖಂಡಿತ ನನ್ನ ಬಂದು ಮೀಟ್ ಮಾಡ್ಬೋದು. ಯಾವಾಗ ಬೇಕಾದ್ರೂ ಕಾಲ್ ಮಾಡಿ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಿಮಗೆ ನಾನು ರಿಸೀವ್ ಮಾಡ್ತೀನಿ ಕಾಲ್ನ. ಅಷ್ಟು ಮಾತು ನಾನು ಬ್ಯುಸಿ ಇದ್ದರೆ ನಾನು ಮತ್ತೆ ನಿಮಗೆ ಮಿಸ್ ಕಾಲ್ ಆಗಿ ನೋಡಿ ನಾನು ಕಾಲ್ ಮಾಡ್ತೀನಿ. ಏನೂ ಡೌಟ್ ಬೇಡ, ನಿಮಗೆ ಕ್ಲಿಯರಿಟಿ ತಗೊಳ್ಳಿ. ಏನೇ ಡೌಟ್ ಇದ್ದರೂ ಕ್ವಶನ್ ಕೇಳಿ. ನಾವು ಬೇರೆಯವ್ರ ಹತ್ರ ನಾವು ಹಂಗೆ ಹಿಂಗೆ ಆ ಟೈಪ್ ಈ ಟೈಪ್ ಅಂತ ಎಲ್ಲ ಮಾತಾಡೋಲ್ಲ. ಕ್ಲೀನಾಗಿ ನಿಮ್ಗೆ ಉತ್ತರ ಕೊಡ್ತೀನಿ. ಒಟ್ಲಲ್ಲಿ ನೀವು ಒಳ್ಳೆ ಕೃಷಿಕರಾಗಬೇಕು, ರೈತನಿಗೂ ಬೆಲೆ ಬರಬೇಕು ಅನ್ನೋದು ನನ್ನ ಒಂದು ಆಸೆ. ಮತ್ತು ನಾಟಿ ಹಸುಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮ್ಮ ಹಿಂದೆ ಬೆಳೆದಿದ್ದಂಥ ಪೂರ್ವಜರು ಮಾಡಿ ತೋರಿಸಿರುವಂಥ ಒಂದು ಏನಿದೆ ಆ ಕೃಷಿ ವೈವಿಧ್ಯತೆಯನ್ನು ನಾವು ಮತ್ತೆ ಎತ್ತುವಂಥ ಕೆಲಸ ಆಗಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್, ಜೈ ಹಿಂದ್.